ತುಮಕೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಹೈಡ್ರಾಮಾ. ನಿಮ್ ಬಗ್ಗೆ ಮಾತಾಡ್ ನಿಮ್ಗೂ ನಾವು ಬಿಟ್ಕೊಡಲ್ಲ ಸರ್. ಪೊಲೀಸವ್ರ ಬಗ್ಗೆ ಕೆಟ್ಟದ್ ಮಾತಾಡೋದು ನಾವು ಕೇಳಿಸ್ಕೊಡಲ್ಲ. ನೀವು ಹೇಳ್ಕೊಂಡ ಮಾತಾಡ್ಬೇಡಿ, ನಾವು ಅವ್ರಿಗೆ ಹೇಳೋದಷ್ಟೇ. ನಿಮ್ದು ಆಯ್ತು, ಮೊನ್ನೆ ಅವ್ರು ಮಾಡಿರ್ ನಾವೆಲ್ಲ ನಷ್ಟ ಬಂದು. ಕೆಆರ್ಎಸ್ ಪಕ್ಷದ ಸುದ್ದಿಗೋಷ್ಠಿ ವಿರೋಧಿಸಿ ಆಕ್ರೋಶ. ಪತ್ರಿಕಾ ಭವನಕ್ಕೆ ಸರ್ಪಗಾವಲು ಹಾಕಿದ ಪೊಲೀಸರು. ತುಮಕೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ಭುಗಿಲೆದ್ದಿದ್ದು ಭಾರೀ ಹೈಡ್ರಾಮಾವನ್ನೇ ಸೃಷ್ಟಿ ಮಾಡಿದ್ದಾರೆ. ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್, ಡಿಸಿ ಹಾಗೂ ಎಸ್ಪಿ ನಡೆ ಖಂಡಿಸಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿದ್ರು. ಬೆಳಗ್ಗೆ 11 ಗಂಟೆಗೆ ಕೆಆರ್ಎಸ್ ಸುದ್ದಿಗೋಷ್ಠಿಯನ್ನ ಕರೆದಿದ್ದು, ಇದನ್ನ ವಿರೋಧಿಸಿ ಪತ್ರಿಕಾ ಭವನದ ಬಳಿ ದೌಡಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಸುದ್ದಿಗೋಷ್ಠಿಯನ್ನ ನಡೆಸದಂತೆ ಹೈಡ್ರಾಮಾವನ್ನೇ ಸೃಷ್ಟಿ ಮಾಡಿದ್ರು. ಇನ್ನು ಕಳೆದ ಏಪ್ರಿಲ್ 8ರಂದು ತುಮಕೂರಿನಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಿಂದಲೂ ಸಚಿವ ಪರಮೇಶ್ವರ್, ಜಿಲ್ಲಾಡಳಿತ ಹಾಗೂ ಕೆಆರ್ಎಸ್ ಪಕ್ಷದ ನಡುವೆ ಜಟಾಪಟಿ ನಡೀತಲೇ ಇತ್ತು. ಜನಸ್ಪಂದನ ಕಾರ್ಯಕ್ರಮದಂದು ಪರಮೇಶ್ವರ್ ಅವರನ್ನ ಪ್ರಶ್ನಿಸಿದ್ದಕ್ಕೆ ಕೆಆರ್ಎಸ್ ಪಕ್ಷದ ಮುಖಂಡರನ್ನ ಅರೆಸ್ಟ್ ಮಾಡಲಾಗಿತ್ತು. ಇನ್ನು ಈ ವಿಚಾರವಾಗಿ ಪರಂ ವಿರುದ್ಧ ಕೆಆರ್ಎಸ್ ಪಕ್ಷ ಆಕ್ರೋಶ ಹೊರಹಾಕ್ತಲೇ ಇತ್ತು. ಏಪ್ರಿಲ್ 13ರಂದು ತುಮಕೂರಿಗೆ ಆಗಮಿಸಿದ್ದ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಸುದ್ದಿಗೋಷ್ಠಿಯನ್ನ ನಡೆಸಿ ಪರಮೇಶ್ವರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಬಳಿಕ ಮರುದಿನ ಏಪ್ರಿಲ್ 14ರಂದು ಪರಮೇಶ್ವರ್ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಬಳಿಕ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಏನಾಯ್ತು ಎಂಬುದನ್ನ ವಿವರಿಸಿದ್ರು. ಅಲ್ಲದೆ ಕೆಆರ್ಎಸ್ ಪಕ್ಷದ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಹಾಕಿದ್ರು. ಇದೀಗ ಗೃಹ ಸಚಿವ ಪೊಲೀಸರ ನಡೆಯನ್ನ ಖಂಡಿಸಿ ತುಮಕೂರಿನ ಪತ್ರಿಕಾ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಕೆಆರ್ಎಸ್ ಪಕ್ಷದ ಮುಖಂಡರು ಸುದ್ದಿಗೋಷ್ಠಿಯನ್ನ ಕರೆದಿದ್ರು. ಆದರೆ ಸುದ್ದಿಗೋಷ್ಠಿ ನಡೆಸದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಪತ್ರಿಕಾ ಭವನದ ಮುಂದೆ ಜಮಾಯಿಸಿ ರಂಪಾಟ ಮಾಡಿದ್ರು. ಪರಮೇಶ್ವರ್, ಡಿಸಿ, ಎಸ್ಪಿ ವಿರೋಧ ಸುದ್ದಿಗೋಷ್ಠಿಯನ್ನ ಮಾಡದಂತೆ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ತುಮಕೂರು ಜಿಲ್ಲಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಹಾಗೂ ಮಾಜಿ ಕಾರ್ಪೊರೇಟರ್ ನಯಾಜ್ ನೇತೃತ್ವದಲ್ಲಿ ನೂರಾರು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಪತ್ರಿಕಾ ಭವನದ ಮುಂದೆ ಜಮಾಯಿಸಿ ಹೈಡ್ರಾಮಾವನ್ನೇ ಸೃಷ್ಟಿ ಮಾಡಿದ್ರು. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ಹೆಚ್ಚಾಯಿತು. ಕೂಡಲೇ ಡಿವೈಎಸ್ಪಿ ಚಂದ್ರಶೇಖರ್, ಸರ್ಕಲ್ ಇನ್ಸ್ಪೆಕ್ಟರ್ ಎಎಸ್ಪಿ ಪುರುಷೋತ್ತಮ್ ದೌಡಾಯಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಹರಸಾಹಸ ಪಟ್ರು. ಕಾಂಗ್ರೆಸ್ ಕಾರ್ಯಕರ್ತರನ್ನ ಮನವೊಲಿಸಲು ಪ್ರಯತ್ನಿಸಿದ್ರು. ಇನ್ನು ಪತ್ರಿಕಾ ಭವನದ ಬಳಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದ್ದು, ಅಹಿತಕರ ಘಟನೆ ನಡೆಯದಂತೆ ಪತ್ರಿಕಾ ಭವನದ ಬಳಿ ಬ್ಯಾರಿಕೇಡ್ ಅನ್ನ ಅಳವಡಿಸಿ 20ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿತ್ತು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.